ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಆದ ಬಳಿಕ ಏನು ಐಪಿಎಲ್ ನ ಕ್ರೇಜ್ ಮತ್ತೆ ಶುರುವಾಗಿರ್ತಕ್ಕಂಥದ್ದು. ಐಪಿಎಲ್ ರೀಸ್ಟಾರ್ಟ್ ಆಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಸಂಜೆ 7:00ವರೆಗೆ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾತರರಾಗಿದ್ದಾರೆ. ಏನು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಆಗ್ತಾ ಇರತಕ್ಕಂಥ ಪಂದ್ಯಾವಳಿ ಹಿನ್ನೆಲೆ ಎಲ್ಲರೂ ಕೂಡ ಏನು ಟೆಸ್ಟ್ ಕ್ರಿಕೆಟ್ ನ ಒಂದು ವೈಟ್ ಜೆರ್ಸಿಯನ್ನ ವಿರಾಟ್ ಕೊಹ್ಲಿ ನಂಬರ್ನ ಜೆರ್ಸಿಯನ್ನ ಧರಿಸಿ ಟ್ರಿಬ್ಯೂಟ್ ಕೊಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಇರೋದ್ರಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ. ಈಗಾಗಲೇ ಕೂಡ ಏನು RCB ಅಭಿಮಾನಿಗಳು ಆ ಟಿ ಶರ್ಟ್ ನ ಧರಿಸ್ಕೊಳ್ತಾ ಏನು ಭಿತ್ತಿ ಪತ್ರಗಳನ್ನ ಇಟ್ಕೊಳ್ತಾ ಬಂದು ಇಲ್ಲಿ ಸ್ಟೇಡಿಯಂ ನ ಮುಂದೆ ಕಾದು ಕುಳಿತಿದ್ದಾರೆ. ಈಗಾಗಲೇ ಕೂಡ ಏನು ಮ್ಯಾಚ್ ಶುರುವಾಗೋದಕ್ಕೆ ಇನ್ನೂ ಕೂಡ ಸಮಯ ಇದೆ. ಯಾಕಂದ್ರೆ ಸಂಜೆ 7:30ರ ಸುಮಾರಿಗೆ RCB ವರ್ಸಸ್ KKR ನಡುವೆ ಪಂದ್ಯ ಶುರುವಾಗುತ್ತೆ. ಇನ್ನು ಸಾಕಷ್ಟು ಸಮಯ ಇದ್ರೂ ಕೂಡ ಅಭಿಮಾನಿಗಳು ಈಗಾಗಲೇ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಚಿನ್ನಸ್ವಾಮಿ ಸುತ್ತಮುತ್ತ ದೌಡಾಯಿಸ್ತಾ ಇದ್ದಾರೆ. ಫುಟ್ಪಾತ್ ಗಳಲ್ಲಿ ಕೂಡ ನಮಗೆ ಕಾಣಿಸುತ್ತಾರೆ RCB ಅಭಿಮಾನಿಗಳು ಟಿ ಶರ್ಟ್ ಗಳನ್ನ ಧರಿಸುತ್ತಾ ಮ್ಯಾಚ್ ಶುರುವಾಗೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೇನು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಅಸಂಖ್ಯಾತ ಅಭಿಮಾನಿಗಳು ನಿರಾಶರಾಗಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲೂ ಕೂಡ ಅವರು ಇದ್ರು. ಆದ್ರೆ ವಿದಾಯ ಘೋಷಿಸಿದ್ದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಂತ ಹೇಳ್ಬೋದು. ಆದ್ರೆ ವಿದಾಯ ಘೋಷಣೆ ಬಳಿಕ ಏನು ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ T20 ಪಂದ್ಯಾವಳಿ ನಡೀತಾ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರಿಗೆ ಟ್ರಿಬ್ಯೂಟ್ ಅನ್ನ ಕೊಡಬೇಕು, ಅವ್ರನ್ನ ಸ್ಮರಿಸಿಕೊಳ್ಬೇಕು ಟೆಸ್ಟ್ ಕ್ರಿಕೆಟ್ಗೆ ಅವರು ಕೊಟ್ಟಂತ ಕೊಡುಗೆಯನ್ನ ಅಂತ ಹೇಳಿ ಇವತ್ತು ಸಾಕಷ್ಟು ಅಭಿಮಾನಿಗಳು ಬಂದು ಇಲ್ಲಿ ಚಿನ್ನಸ್ವಾಮಿ ಮುಂಭಾಗ ಜಮಾವಣೆ ಹಾಕೊಂಡಿದ್ದಾರೆ. ನೋಡ್ತಾ ಇರಬಹುದು ಈಗಾಗಲೇ ಕೂಡ ಒಂದಷ್ಟು ಮಂದಿ ಬಂದಿದ್ದಾರೆ. ಇನ್ನೂ ಕೂಡ ಸಂಜೆ ವೇಳೆಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಸೇರೋರಿದ್ದಾರೆ. ನಾನೊಬ್ಬ ಇಲ್ಲಿ ವಿಶೇಷ ಅಭಿಮಾನಿಯನ್ನು ಕೂಡ ನಿಮಗೆ ಪರಿಚಯ ಮಾಡ್ತೀನಿ. ಇಲ್ಲೊಬ್ಬರು ಅಭಿಮಾನಿ ಕೂಡ ಏನು ಒಡಿಸಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ. 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ವಿರಾಟ್ ಕೊಹ್ಲಿಯನ್ನು ನೋಡೋದಕ್ಕೋಸ್ಕರ ಈ ಮ್ಯಾಚ್ ಅನ್ನ ಕಣ್ತುಂಬಿಕೋಸ್ಕರ ಟಿಕೆಟ್ ಇನ್ನು ಸಿಕ್ಕಿಲ್ಲ ಅಂದ್ರೂ ಕೂಡ ಈಚೆನೆ ನಿಂತ್ಕೊಂಡು ಅವರು ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಾರೆ ವೈಟ್ ಜೆರ್ಸಿ ಹಾಕಿರ್ತಕ್ಕಂಥ ಅಭಿಮಾನಿ. ಈಗಾಗಲೇ ಅವರು ಏನು RCB ಕ್ರೇಜ್ ಅವ್ರಿಗೆ ತುಂಬಾನೇ ಇದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನು ಅವರ ದೇಹದಲ್ಲಿ ಕೂಡ ಏನು ಟ್ಯಾಟೂನ ಹಾಕ್ಸ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಟ್ಯಾಟೂನ ಹಾಕ್ಸ್ಕೊಂಡಿದ್ದಾರೆ. ಈ ಮೂಲಕ ಅವರು RCBಗೆ ಒಂದು ರೀತಿಯ ಹುಚ್ಚು ಪ್ರೇಮಿ ಡೇ ಹಾರ್ಟ್ ಫ್ಯಾನ್ ಅಂತಾನೆ ಹೇಳ್ಬೋದು. ಏನು ಅಲ್ಲಿ ತೋಳಲ್ಲೂ ಕೂಡ ಏನು RCB ಫಾರ್ ಎವರ್, ಈ ಸಲ ಕಪ್ ನಮ್ದೇ ಅಂತಕ್ಕಂಥ ಒಂದು ಬರಹವನ್ನು ಕೂಡ ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಸೊ ಈಗಾಗಲೇ ಕೂಡ ಘೋಷಣೆಗಳನ್ನ RCBಗೆ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಚೀರಪ್ ಅನ್ನ ಮಾಡ್ತಾ ಇದ್ದಾರೆ. RCB ಗೆಲ್ಬೇಕು, ಮಳೆ ಬೀಳದೆ ಮ್ಯಾಚ್ ಚೆನ್ನಾಗಿ ನಡಿಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇರ್ತಕ್ಕಂಥ ಅಭಿಮಾನಿಯನ್ನು ಕೂಡ ನಾನು ಈಗ ಮಾತಾಡ್ತಾ ಹೋಗ್ತೀನಿ. Sir, tell me about your craze to the RCB. I'm from Odisha. My name is Manoj. I've been watching cricket from the 2011 and supporting RCB and Virat Kohli since then, and I love RCB. It's an emotion for us. ಈ ಸಲ ಕಪ್ ಅಷ್ಟೇ. ಈ ಸಲ ಕಪ್ ನಮ್ದೇ. ನಾನು ಇಲ್ಲೇ ಬೆಂಗಳೂರು. ಇಲ್ಲ ಸರ್, ರಾಯಚೂರಿಂದ ಬಂದಿರೋದು. ವಿರಾಟ್ ಕೊಹ್ಲಿ ಅವ್ರು ಚೆನ್ನಾಗಿ ಆಡ್ಬೇಕಂತ. ಸೊ ಒಟ್ಟಾರೆ ಈ ರೀತಿ ಅಭಿಮಾನಿಗಳು ಈಗಾಗಲೇ ಕೂಡ ಮ್ಯಾಚ್ಗೆ ಇನ್ನೂ ಸಮಯ ಇದ್ರೂ ಕೂಡ ಇನ್ನೂ ಈಗಲೇ IPL ನೋಡೋದಕ್ಕೆ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಜಮಾಯಿಸಿ RCBಗೆ ಚೇರ್ ಅಪ್ ಮಾಡ್ತದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ TV9 ಬೆಂಗಳೂರು.